ಗುರುದೇವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ಭಕ್ತಿ ಭಂಡಾರಿ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ಈ ಭಾಲ್ಕಿಯನ್ನು ತಪೋಭೂಮಿಯನ್ನಾಗಿ ಆಯ್ಕೆ ಮಾಡಿಕೊಂಡು ಇದನ್ನು ಶೈಕ್ಷಣಿಕವಾಗಿ ಅನುಭವದಿಂದ ಶ್ರೀಮಂತಗೊಳಿಸಿರುವಂಥ ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ನಮಗೆಲ್ಲರಿಗೂ ಗುರುಗಳಾದಂಥ ಮಾತೃ ಹೃದಯಗಳು, ಅಷ್ಟೇ ಸರಳರಾದಂಥ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪಗಳ ದಿವ್ಯ ಪಾದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಎಲ್ಲ ಪೂಜ್ಯರ ದಿವ್ಯ ಪಾದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಎಲ್ಲ ಹಿರಿಯರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಈಗ ಎಲ್ಲ ಊಟ ಆದಂಗಾಗ್ಯದ. ಇದರ ಮೇಲೆ ಬರೀ ಸೋಪ್ ಹಾಕೊಳ್ಳೋದಷ್ಟೇ ಇರ್ತದೆ. ನೀವೇನಂತೀರ? ಭಾಳ ವಿಶೇಷವಾಗಿ ಸಾಕ್ಷ್ಯಚಿತ್ರ ಮೂಡಿ ಬಂದದ. ಭಾಳ ಸಂತೋಷ ಆಯಿತು. ಸುಮಾರು 2-3 ಕಿಲೋಮೀಟರ್ ದೂರ ಅದ ಮತ್ತು ಮ್ಯಾಲ ಚಳಿ ಅದ. ನಿಮ್ಮ ಭಕ್ತಿ ಅಪ್ಪುಗಳ ಪ್ರತಿ ಎಷ್ಟು ನಿಷ್ಠೆಯಿಂದ ಭಕ್ತಿಯಿಂದ ನೀವು ಅದೇರಿ ಅನ್ನಕ ಇದು ಎಲ್ಲ ನೀವು ಬಂದಿದ್ದ ಒಂದು ಅದಕ್ಕೆ ಸಾಕ್ಷಿ. ನಮಗೆ ಹಿಂಗೆ ಅನಿಸಿತ್ತು, ಅಪ್ಪುಗಳು ದೇಹ ಬಿಟ್ಟ ಮ್ಯಾಲ ಅಂಥದ್ದೇನು ಕಾರ್ಯ ಯಾರೂ ಮಾಡಾಕತ್ತಿಲ್ಲ, ಇನ್ನು ಮುಂದೆ ಹೋದಂಗೆ ನೆನಪು ಹಾರ್ತದ, ಎಲ್ಲರೂ ಅದನ್ನು ಕೈ ಬಿಡ್ತಾರೆ ಅಂಥ ಮಹಾನುಭಾವರು ಬಂದು ಹೋಗ್ಯಾರ. ಆದರೂ ಯಾರೂ ಅಂಥ ಕಾರ್ಯವನ್ನು ಮಾಡ್ತಾ ಇಲ್ಲ ಅಂತ ಹಿಂಗೆ ಅನಿಸಿತ್ತು. ಆದರೆ 1ನೇ ಪುಣ್ಯ ಸ್ಮರಣೆ, 2ನೇ ಪುಣ್ಯ ಸ್ಮರಣೆ, 3ನೇ ಪುಣ್ಯ ಸ್ಮರಣೆಯನ್ನು ನೋಡಿದಾಗ, ಇದು 3ನೇದು ನೋಡಿದಾಗ ಅವರ ದಿವ್ಯ ಅನುಭವಗಳನ್ನು, ಅವರ ದಿವ್ಯ ಜೀವನವನ್ನು ಯಾರು ಒಬ್ಬ ವೈಯಕ್ತಿಕ ವ್ಯಕ್ತಿ ಜಗತ್ತಿಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅದು ಎಲ್ಲ ಮನೆಯಲ್ಲಿ, ಎಲ್ಲ ಜನರ ಹೃದಯದಲ್ಲಿ, ಎಲ್ಲರ ಮನಸ್ಸಿನಲ್ಲಿ ಇಷ್ಟು ಅಚ್ಚಳಿಯದೆ ಉಳಿದಾರ ಅಪ್ಪುಗಳು ನೋಡ್ಬೇಕೆಷ್ಟು ಆಶ್ಚರ್ಯ ಇದೆ. ಅದು ಹೆಚ್ಚಾಗಕತ್ತದ ವಿನಃ ಕಡಿಮೆ ಆಗ್ತಾ ಇಲ್ಲ. ಪ್ರತಿ ಕರ್ನಾಟಕದ ಮೂಲೆಯಲ್ಲಿ ಆ ಹಳ್ಳಿನ ನಮ್ಗೆ ಗೊತ್ತಿಲ್ಲ, ಅಲ್ಲೆಲ್ಲ ನುಡಿ ನಮನ. ಏನು ಅಪ್ಪುಗಳದ ವಿಶೇಷತೆ ನನಗೆ ಹಿಂಗೆ ಅನ್ನಿಸ್ತದ, ಕರ್ನಾಟಕದ ಮನೆ ಒಳಗೂ ಮುಂದಿನ ದಿನದಾಗ ಯಾರೇನು ಹೇಳೋದು ಬೇಕಾಗಿಲ್ಲ, ಏನು ಮಾಡೋದು ಬೇಕಾಗಿಲ್ಲ. ಅವರ ಮಾತುಗಳು, ಅವರ ವಿಚಾರಗಳು ಸಹಜವಾಗೇ ಹರಿತಾವ. ಅಂಥ ಒಂದು ಅನುಭವದ ವಾತಾವರಣ ಎಲ್ಲ ಕಡೆ ಅದ. ನೀವು ಎಲ್ಲ ನೋಡಿರ್ಬೇಕು ಅಲ್ಲಿ ಇಲ್ಲ. ಅವ್ರದ್ದು ವಿಚಾರಧಾರೆಗಳು ಬಹಳ ಸರಳ ಮತ್ತು ಅವರು ನಮ್ಮ ಹೃದಯಕ್ಕೆ ಇಳಿಯುವಂಥವು. ಅವ್ರು ಹೇಳಿದ್ದಿಷ್ಟ ಹೊಡಿಗೆ ಹೇಳಿಲ್ಲ. ಬದುಕಿನ ಶ್ರೀಮಂತಿಕೆ ಇರೋದು ತತ್ವ ಚಿಂತನೆಯಿಂದ, ಸತ್ಯ ಶೋಧನೆಯಿಂದ. ನಾವು ಶ್ರೀಮಂತರಾಗೋದಂದ್ರೆ ಕಿಶೆ ಭಾಳ ತುಂಬಿದ್ರೆ ಶ್ರೀಮಂತರಾಗ್ತೇವಂತೇನಿಲ್ಲ. ಅದು ತುಂಬಾಡ್ದಂತೂ ಇಲ್ಲ, ತುಂಬಬೇಕಂತೂ ಇಲ್ಲ, ಅದು ಒಂದು ಬೇರೆ. ಆದ್ರೆ ಜಗತ್ತನ್ನು ಸರಿಯಾಗಿ ನೋಡೋದೇ ಒಂದು ಸುಂದರವಾದಂಥ ಶ್ರೀಮಂತಿಕೆ. ಜ್ಞಾನದಿಂದ ನಾವು ಬದುಕಬೇಕಂತ ನಮ್ಮ ಗುರುಗಳು ಹೇಳಲಿಲ್ಲ. ಯಾವುದು ಜ್ಞಾನ? ಏನು ಭಾಳ ಪುಸ್ತಕ ಓದಿದ್ರ ಜ್ಞಾನೇನು? ಭಾಳ ತಿಳ್ಕೊಂಡ್ರ ಜ್ಞಾನೇನು? ಅಪ್ಪುಗಳೇ ಜ್ಞಾನ ಇಷ್ಟೇ, ಭಾಳ ಓದ್ಬೇಕಂತ ಏನಿಲ್ಲ, ಓದಬಾರ್ದಂತೂ ಅಲ್ಲ. ಏನಂದ್ರೆ ನಾವೇನು ಈ ಜಗತ್ತಿನಾಗ ಬಂದೇವಿ, ಇದು ಸಾಮಾನ್ಯ ಜಗತ್ತಲ್ಲ. ಇಷ್ಟು ನೆನಪಿಟ್ಕೋ. ಇಲ್ಲಿ ಬೀಸುವ ಗಾಳಿ, ಹರಿಯುವ ನದಿ, ಸುರಿಯುವ ಮಳಿ, ಈ ವೃಕ್ಷ ಜಗತ್ತು, ಪಕ್ಷಿಗಳು, ಇವೆಲ್ಲ ಏನು ನಾವು ಬಂದೇವಿ, ಇದೊಂದು ಅದ್ಭುತವಾದ ಜಗತ್ತದ. ಈ ಬದುಕನ್ನೋದು ಒಂದು ಅವಕಾಶ ಅದ ಅಷ್ಟೆ. ಇದನ್ನು ಹಿಂಗೆ ಬಳಸಬೇಕಲ್ಲ. ಇದನ್ನೆಲ್ಲ ನೋಡಿ ಸಂತೋಷ ಪಟ್ಟೇವಿ, ಅದು ಜ್ಞಾನ. ಇದನ್ನು ನೋಡಿ ತಾಪ ಮಾಡ್ಕೊಂಡು ಜಗಳಾಡಿದೇವಿ, ಅದೇ ಅಜ್ಞಾನ. ಇಷ್ಟೇ ಇಲ್ಲ. ಅದಕ್ಕೆ ಇದು ಒಂದು ದೊಡ್ಡ ಅವಕಾಶ.
ನಾವೇನು ದೊಡ್ಡ ತಪಸ್ಸು ಮಾಡೇವೇನು ಇಲ್ಲಿ ಬರಾಕ್? ಅಪ್ಪಗಳು ಹೇಳಿಲ್ಲ, ಈ ಶರೀರ ಅನ್ನೋದು ಒಂದು ಅದ್ಭುತ ಅದ. ಹೊರಗೆ ಎಲ್ಲ ಇಟ್ಟು ನಮಗೆ ಇದನ್ನ ಅನುಭವಿಸ್ಲಾಕ ಒಂದು ಉಪಕರಣನ ನಿಸರ್ಗ ಕೊಟ್ಟಿದ್ದಿಲ್ಲ ಅಂದ್ರೆ ಏನ್ ಮಾಡು? ಹೊರಗೆ ಸೌಂದರ್ಯ ಅದ, ನಮಗೆ ಕಣ್ಣು ಕೊಟ್ಟಾನ ದೇವರ. ಇದ ಶ್ರೀಮಂತಿಕೆ. ನಾವು ಕಣ್ಣಿಗೆ ಎಂಥ ಚಸ್ಮಾ ಹಾಕೋತೀವಿ ಅನ್ನೋದು ಭಾಳ ಮಹತ್ವ ಅಲ್ಲ, ಕಣ್ಣು ಅದಾವ ಅನ್ನೋದು ಭಾಳ ಮಹತ್ವ. ಈಗ ಚಲೋ ಬೆರಳ ಕೊಟ್ಟಾನ, ಉಂಗ್ರ ಇಲ್ಲ ಅಂತ ತಾಪ್ ಮಾಡ್ಕೊಂಡೇವಂದ್ರೆ, ಬೆರಳ ಇರ್ಲಿಲ್ಲ ಅಂದ್ರೆ ಉಂಗ್ರ ಅದಕ್ಕೆ ಹಾಕೋ? ಶ್ರೀಮಂತಿಕೆ ಅನ್ನೋದು ಬೆರಳು, ಉಂಗ್ರ ಅಲ್ಲ. ನಾವು ಬಂಗಾರದರೆ ಹಾಕ್ಲಿ ಬೆಳ್ಳಿದರೆ ಹಾಕ್ಲಿ, ಅಪ್ಪಗಳಂದ್ರು ಬೆರಳು ಅದಾವಂತ ಸಂತೋಷ ಪಟ್ಟವನೇ ಜ್ಞಾನಿ. ಇದಕ್ಕೆ ಉಂಗ್ರ ಇಲ್ಲ ಅಂತ ತಾಪ ಪಟ್ಟೇವಂದ್ರ ಅಜ್ಞಾನ. ಇಷ್ಟೇ. ಎಷ್ಟು ಚಲೋ ಇಲ್ಲ? ಇದ ಸತ್ಯ ಶೋಧನೆ. ಈಗ ನೀವು ಮನೆಗೆ ಹೋಗಾಗ ಎಲ್ಲ ನೋಡೋದು, ನಾವು ಶ್ರೀಮಂತರು ಬಡವರು, ನಡ್ಕೋತ ಹೋಗ್ತೇವಿ ನಡ್ಕೋತ ಬರ್ತೇವಿ ಅಂದ್ರೆ ನಾವು ಶ್ರೀಮಂತರೇ. ಎಲ್ಲರೇ ICUನ್ಯಾಗಿದ್ದೇವಂದ್ರೆ ಏನು ಮಾಡೋಕ್ಕಾಗ್ತದೆ? ಇಷ್ಟು ಕುಂಡ್ರಾಕ ನಿಂದ್ರಾಕ ಹೇಳಾಕ ಕೇಳಾಕ ಹೇಳಾಕ ಎಷ್ಟು ಚಲೋ ಅದು. ಒಬ್ಬ ಜನ ಅನುಭಾವಿ ಅವ ಒಂದು ಕಡೆ ಕೂತಿದ್ದ. ಜನ್ ಅಂದ್ರೆ ಅದೊಂದು ವಿಶೇಷ ಅವಸ್ಥೆ. ಜನ್ ಅವಸ್ಥೆ ಅಂದ್ರೆ ಭಾಳ ಸರಳ ಇರೋದು, ಏನದ ಆ ಜಗತ್ತನ್ನ ಅನುಭವಿಸುವುದು ಮಸ್ತ್ ಆಗಿರೋದಕ್ಕೆ ಜನ್ ಅವಸ್ಥೆ ಅಂತ. ಆ ಸಂತರು ಯಾವಾಗಲೂ ಒಂದು ದಡದಾಗ ಕೂತಿದ್ರು. ಅಲ್ಲಿ ಒಬ್ಬ ದೊಡ್ಡ ಯೋಗಿ ಬಂದ. ಅವನು ಭಾಳ ತಪಸ್ಸು ಮಾಡಿ ಎಲ್ಲ ಮಾಡಿ ಬಂದ. ಎಲ್ಲ ಕಡೆ ಆ ಜನ ಸಾಧುಗಳ ಪ್ರಚಾರ ಇತ್ತು. ಇವನು ಹೋದ, ಅವ್ರಿಗೆ ತಿಳಿಸಿ ಬಿಡ್ಬೇಕು ನಾ ಎಷ್ಟು ದೊಡ್ಡವದೀನಿ ಅಂತ ಇವನಿಗೆ. ಯಾಕೆ ನಾ ಇಟ್ಟು ತಪಸ್ಸು ಮಾಡೀನಿ ಎಲ್ಲ ಮಾಡೀನಿ, ಜನರು ನನ್ನ ಕಡೆ ನೋಡಂಗಿಲ್ಲ. ಅವ ಏನಿಲ್ಲ, ಸುಮ್ಮನೆ ಒಂದು ಲಂಗೋಟಿ ಹಾಕೊಂಡು ಸುಮ್ಮ ಕೂತಾನ, ಕೈಯಾಗ ಒಂದು ಭಿಕ್ಷಾ ಪಾತ್ರೆ. ಎಲ್ಲರೂ ಅವನ ಕಡೆ ಹೋಗ್ತಾರಲ್ಲ ಯಾಕ ಅಂತ ಅವ್ರಿಗೆ. ಅವ್ರ ಕಡೆ ಹೋಗಿ ನನ್ನ ಕಡೆ ಎಷ್ಟು ಸಾಮರ್ಥ್ಯ ಅದ ಗೊತ್ತೇನು ನಿಮ್ಗಂದ, ಎಷ್ಟು ಸಿದ್ಧಿ ಪಡೆದನ್ ಗೊತ್ತೇನು ಅಂದ. ಅವಾಗ ಅವನ ಜನ ಸಾಧು ಹೇಳಿದ, ಏನು ಸಿದ್ಧಿ ಪಡೆದೀರಿ ಅಂತ. ಏನಿಲ್ಲ, ಈ ನದಿ ಮ್ಯಾಲ ನಾ ನಡಿಬಲ್ಲೆ, ಆಕಾಶದಾಗ ನಾ ಹಾರಬಲ್ಲೆ, ಮುಂದೇನಾಕೈತಿ ಎಲ್ಲ ತಿಳ್ಕೋಬಲ್ಲೆ, ಇಷ್ಟೆಲ್ಲ ಹೇಳಿದ. ನಿನ್ನ ಕಡೆ ಏನು ಸಿದ್ಧಿ ಅದಾವ, ಜನರು ನಿನಗೆ ಎಷ್ಟು ಹೊಗಳ್ತಾರ ಅಂದ. ನನಗೂ ಒಂದು ಸಿದ್ಧಿ ಅದ ಅಂದ. ಏನದ ಅಂತಂದ. ಅವ ಹೇಳಿದ, ಭಾಳ ವಿಶೇಷವಾಗಿ ಹೇಳಿದ, ಹಸ್ದಾಗ ಊಟ ಮಾಡ್ತೀನಿ, ಉಂಡದ್ದು ಕರಗ್ತದ, ಆಮೇಲೆ ನೋಡಾಕ ಚಲೋ ಕಣ್ಣ ಕೊಟ್ಟಾನ ದೇವರ, ಕೇಳಾಕ ಚಲೋ ಕಿವಿ ಕೊಟ್ಟಾನ, ಅದನ್ನು ಸರಿಯಾಗಿ ಬಳಸೀನಿ, ಇದಕ್ಕಿಂತ ದೊಡ್ಡ ಸಿದ್ಧಿ ಯಾವುದು ಅಂತ ಅಂದವ. ಎಷ್ಟು ಆಶ್ಚರ್ಯ! ನಿನ್ನ ಸಿದ್ಧಿಗಳಿಗೆ ಎಷ್ಟು ತಾಪ ಇರ್ತಾವ. ಇದೆಲ್ಲ ಅಂದ್ರೆ ನಾವೆಲ್ಲರೂ ಸಿದ್ಧ ಪುರುಷರೇ. ಅಪ್ಪಗಳು ನಮ್ಮನ್ನ ಯಾರನ್ನೂ ಕಡಿಮೆ ಅಂತ ಹೇಳೇ ಇಲ್ಲ. ಇದನ್ನ ನಾವು ಎಚ್ಚರಿಟ್ಟುಕೊಳ್ಳೋದು ಇಲ್ಲ ಅಂದ್ರೆ ಸಣ್ಣ ಸಣ್ಣ ವಸ್ತುಗಳಿಗೆ ನಾವು ಬಡದಾಡಕ್ಕೆ ಶುರು ಮಾಡ್ತೀವಿ. ಎದಕ್ಕೆ ಹೋರಾಡಬೇಕು, ಎದಕ್ಕೆ ಹೋರಾಡಬಾರ್ದು. ಧರ್ಮ ಅಂತಂದ್ರೆ ಅಪ್ಪಗಳು ಎಷ್ಟು ಸರಳ ಹೇಳಿದ್ರು. ಅದ್ರಾಗ ಏನಿಲ್ಲ. ಧರ್ಮ ಅಂತಂದ್ರೆ ಅವರು ಹೇಳಿದ್ರು, ಒಳ್ಳೆ ಮಾತುಗಳನ್ನು ನಾಲ್ಕು ಮಂದಿ ಜೋಡಿ ಯಾರಿಗೆ ಇಚ್ಛೆ ಅದ ಅವರಿಗೆ, ಏಲ್ಲ ಆಸಕ್ತರೊಂದಿಗೆ, ಇಲ್ಲಾರ್ದವ್ರನ್ನ ಹಿಡ್ಕೊಂಡು ಬರೋದಲ್ಲ, ಆಸಕ್ತರೊಂದಿಗೆ ಚಂದಗೆ ಎರಡು ಒಳ್ಳೆ ಮಾತು ಮಾತಾಡಿ ಆನಂದದಿಂದ ಇರೋದೇ ಧರ್ಮ. ಇಷ್ಟು ಸೌಂದರ್ಯ ಅಂದ್ರೆ ಏನಿಲ್ಲ, ರಾಗ ದ್ವೇಷ ರಹಿತವಾದಂಥ ನಿಸ್ಸೀಮವಾದಂಥ ಸದ್ಭಾವ. ಮತ್ತು ನಿಸ್ಸೀಮ ಅಂತಂದ್ರೆ ಇದನ್ನ ನಾ ಪ್ರೀತಿಸ್ತೀನಿ, ಇದನ್ನ ಪ್ರೀತಿಸ್ತೀನಿ ಅಂತಲ್ಲ. ಇದೆಲ್ಲ ಭಗವಂತನ ಜಗತ್ತಂದ ಮೇಲೆ ಎಲ್ಲವೂ ದಿವ್ಯವೇ ಅಂತಂದೇವಂದ್ರೆ ಅದೇ ಧರ್ಮ. ಎಷ್ಟು ಚಲೋ ಇಲ್ಲ. ಅಪ್ಪಗಳು ಹೇಳಿದ್ ಒಂದೇ ಮಾತು ನಮ್ಗೆ ಹೇಳ್ತಿದ್ರಪ್ಪ. ಎಲ್ಲರೂ ಎಲ್ಲಾರಿಗೆ ಎಲ್ಲಿ ಹಿಡಿಸ್ತಾರ್ರಿ, ಎಲ್ಲಾರನ್ನೂ ಪ್ರೀತಿಸಂತಿರಲ್ರಿ ಅಪ್ಪಗಳ, ಏನಿದು ಅಂದ್ರು. ಹಂಗಲ್ಲದು. ನಮಗೆ ಕೆಲವು ಹಿಡಿಸ್ಬೋದು, ನಮಗೆ ಕೆಲವು ಹಿಡಿಸ್ಲಿಕ್ಕಿಲ್ಲ. ಹಿಡಿಸೋದಿಲ್ಲ ಅಂತ ತಾಪ್ ಮಾಡ್ಕೋಬಾರ್ದು ಅಷ್ಟೆ. ಅದನ್ನು ದ್ವೇಷಿಸಬಾರ್ದು. ನಮಗೆಲ್ಲಾನು ಹಿಡಿಸ್ಬೇಕತ್ತೇನಿಲ್ಲ. ಈ ಕೆಲವು ಹಣ್ಣು ಹಿಡಿಸ್ತಾವ, ಕೆಲವು ಹಣ್ಣು ಹಿಡಿಸೋದಿಲ್ಲ. ಅಂದ ಮಾತ್ರ ಹಿಡಿಸ್ಲಾರ್ದ ಹಣ್ಣನ್ನು ಯಾವಾಗಲೂ ಬೈಕೋತಿದ್ರ, ತಲೆಯಾಗ ಅದನ್ನ ಇಟ್ಕೊಂಡ್ರೆ ಜೀವನ ಕೆಡ್ತದ. ಹಿಡಿಸೋದಿಲ್ಲೋ ಆಯ್ತು, ನಮಗೆ ಬ್ಯಾಡ, ಅದು ಸುಮ್ಮನೆ ಮರ್ತು ಬಿಡೋದು. ಯಾವುದು ಹಿಡಿಸ್ತದ ಅದನ್ನು ತಿಂದು ಆನಂದದಿಂದ ಇರೋದು. ಇಷ್ಟು ಕಲಿಸಿಕೊಟ್ಟವ್ರು ಯಾರಂದ್ರೆ ಅಪ್ಪಗಳು. ಎಷ್ಟು ಸರಳ ವಿದ್ಯೆ ಐತಿ.
ಏನು ಇದ್ರೂ ಬಂತು, ಏನು ಇರಲಿಲ್ಲ ಅಂದ್ರೂ ಬಂತು, ಏನು ನಮ್ಮ ಕಡೆ ಅದ ಅದು ಭಾಳ ವಿಶೇಷ ಅಂತ ತಿಳ್ಕೊಂಡಿವೆ ಅಂದ್ರೆ ಅದೇ ಆನಂದ. ಅಂಥ ಈ ಗುರುನಮನವನ್ನು ಬಾಲ್ಕಿಯಲ್ಲಿ ನೀವೆಲ್ಲ ಮಾಡತ್ತೀರಿ. ಈಗ ನೀವು ಸುಮ್ಮನೆ ಈಗ ಎಲ್ಲರ ಕೈಯಾಗ ಮೊಬೈಲ್ ಇರ್ತದೆ, ಎಲ್ಲ ಇರ್ತದೆ ನೋಡ್ರಿ. ಯಾವ ಊರಿಗೆ ಅಪುಗಳ ಹೋಗಿಲ್ಲ, ಅವ್ರು ಇಷ್ಟು ಭಕ್ತಿಯಿಂದ ಈ ಗುರುನಮನವನ್ನು ಮಾಡ್ತಿರ್ತಾರ. ಇನ್ನು ನಮ್ಮ ಬಾಲ್ಕಿಯಲ್ಲಿ ಅಪುಗಳ 52 ದಿನ ಎಲ್ಲರಿಗೂ ಹೆಚ್ಚಿದ್ದು ಮತ್ತು ಎಲ್ಲರಿಗೂ ಹೆಚ್ಚು ಪ್ರೇಮ ತೋರ್ಸ್ಯಾರ ನಮ್ಗೆ. ನಾವು ಎಷ್ಟು ಜವಾಬ್ದಾರಿಯಿಂದ ಇದನ್ನು ನೆನೆಸ್ಕೊಳ್ಳೋದು ಎದಕ್ಕಾಗಿ? ಅಪ್ಪುಗಳ ಸಲುವಾಗಿ ಅಲ್ಲ, ನಮ್ಮ ಆನಂದಕ್ಕೆ. ಈಗ ಇಲ್ಲಿ ಬಂದು ಕೂತೇವಿ, ಇಲ್ಲಿ ಬಂದು ಕೂತ್ರೆ ಏನದ ಮನಸ್ಸಿನಾಗಿನ ತಾಪ, ಮನಸ್ಸಿನಾಗಿನ ದ್ವೇಷ ಎಲ್ಲ ಶಾಂತ ಆಗಿಬಿಡ್ತದೆ. ಇದ್ದದ್ದೆಲ್ಲ ತಣ್ಣಗಾಗಿ ಹೊರಗೂ ತಣ್ಣಗದ ವಾತಾವರಣ, ಒಳಗೆ ಮನಸ್ಸೂ ತಣ್ಣಗಾಗ್ತದೆ. ಮತ್ತು ಚಲೋ ಊಟ ಮಾಡಿ ನಡ್ಕೋತ ಹೋಗೋದು ಅಥವಾ ಗಾಡಿ ಇದ್ರೆ ಗಾಡಿ ಒಳಗೆ ಹೋಗೋದು. ಇವತ್ತು ಮಸ್ತ್ ನಿದ್ದೆ ಹತ್ತದ. ಯಾಕೆ? ಬೇರೆ ಯಾವ ಗದ್ಲ ಇರೋದಿಲ್ಲ. ಧಾರಾವಾಹಿ ಗದ್ಲ, ಆ ಗದ್ಲ ಈ ಗದ್ಲ ಯಾವುದೂ ಇರೋದಿಲ್ಲ. ಅದು ಬಹಳ ವಿಶೇಷ. ನಮ್ಮ ಬಳತೆಯವರು ಶುಭಾಂಗಿ ಅಮ್ಮ ಅವರನ್ನ ಎಷ್ಟು ಹೊಗಳಿದರೂ ಕಡಿಮೆನ. ಇಂಥ ಒಂದು ಅವಕಾಶ ಮಾಡಿಕೊಟ್ರಲ್ಲ. ಬರೇ ಇದು ಒಂದ ಮಹಾಮನೆ ಅಂತಲ್ಲ, ಮಹಾಮನೆ ಬಂದು ನಾವು ಹೋದೇವಿ ಅಂದ್ರೆ ಆ ನಮ್ಮ ಮನೆ ಮಾಯಾ ಮನೆ ಇರ್ತದೆ ಮೊದಲದು. ಆ ಮಾಯಾ ಮನೆ ಇಲ್ಲಿ ಬಂದು ಹೋದೇವಿ, ಅಪ್ಪುಗಳನ್ನು ನೆನೆಸಿದೇವಿ ಅಂದ್ರೆ ಅದು ಮಹಾಮನೆ. ಅದು ವಿಶೇಷ. ಮಹಾಮನೆ ಆಗೋದಂದ್ರೆ ಏನು ಮನೆ ದೊಡ್ಡದಾಗೋದೇನು? ಏನಿಲ್ಲ. ನಾವು ಎಲ್ಲದೇವಿ ಇದೇ ಕೂಡಲ ಸಂಗಮ ಅಂತಂದ್ರೆ ಮುಗಿದು ಅದೇ ಮಹಾಮನೆ. ಹಂಗಾಗುವಂಥ ಒಂದು ವಾತಾವರಣ. ಎಷ್ಟು ತಂದು ಕುಂಡ್ರಿಸ್ಬೇಕಂದ್ರೆ ಎಷ್ಟು ತ್ರಾಸದ. ಆದ್ರೆ ಅಪ್ಪುಗಳು ಗುರುನಮನ ಕಾರ್ಯಕ್ರಮದ ನಿಮಿತ್ತವಾಗಿ ನಾವೆಲ್ಲ ಸಹಜವಾಗಿ ಬಂದು ಕುಂಡಿರ್ತೀವಿ. ಇಲ್ಲೇನು ಮತ್ತೊಂದೇನು ಮಾಡೋದಿಲ್ಲ. ಖರೆ ಅಂದ್ರೆ ಮಾತಾಡೋಕ್ಕೂ ಹಚ್ಚಬಾರ್ದವ್ರು ನಮಗೆ. ಇದು ನಮ್ಮ ವಾಜ್ಯದು. ಈ ಕಡೆ ಪ್ರವಚನ ಮಾಡಕ್ಕೆ ಬರೋದಿಲ್ಲ. ಏನರ ಒಂದು ವಚನ ಹೇಳಿ ತಿಳಿಸಿ ಹೇಳ್ತೀನಂದ್ರೆ ಇದ್ಯಾಕೆ ಹೇಳಕತ್ತಾರಪ್ಪ ಇವ್ರು ಇಲ್ಲಿ ಅಂತೀರಿ. ಇನ್ನು ಸುಮ್ಮ ಕುಂತ್ರ ಮ್ಯಾಲ ಕಳಿಸಿದ್ರು ಸುಮ್ಮ ಇಷ್ಟ ಬಂದ್ರಲ್ಲ ಅಂತೀರಿ. ನಮ್ಮ ತ್ರಾಸಿದು. ಆದ್ರೆ ಇಲ್ಲಿ ಏನದ, ಬಂದು ಸುಮ್ಮ ಈ ಜಾಗದಾಗ ಕುಂಡ್ರದ ಒಂದು ಆನಂದ. ನೀವು ಇವತ್ತ ಒಂದ ದಿನ ಬರ್ಬೇಕಂತಲ್ಲ, ನಿಮಗೆ ಯಾವಾಗ ಯಾವಾಗ ಅನಿಸ್ತದ ಮನಸ್ಸಿನ ತಾಪ ಕಡಿಮೆ ಆಗಲಿ, ಅಪ್ಪುಗಳು ನಮ್ಮ ಮ್ಯಾಲ ಅವರ ಭಕ್ತಿ ಅವರ ಜ್ಞಾನದ ಪ್ರವಾಹವನ್ನು ಹರಿಸ್ಲಿ, ನಮ್ಮ ಬದುಕ ಸುಂದರವಾಗಲಿ ಅಂತ ಯಾವಾಗ ಯಾವಾಗ ನಿಮಗೆ ಅನಿಸ್ತದ, ಮಹಾಮನೆಗೆ ಬರ್ರಿ. ಇದು ಯಾವಾಗಲೂ ಮುಕ್ತ. ಇಲ್ಲಿ ಬಂದು ಮತ್ತೆ ಊರ್ಗಾರಿಕೆ ಮಾಡೋದಲ್ಲ, ಇಲ್ಲಿ ಬಂದು ಮತ್ತೆ ಅದ ತಾಪ ಇಲ್ಲಿ ತರೋದಲ್ಲ. ಎಲ್ಲ ಈಗ ಹೆಂಗೆ ಗುಡಿಯಾಗ ಹೋಗಾಗ ಚಪ್ಪಲ್ ಹೊರಗೆ ಬಿಟ್ಟು ಒಳಗೆ ಹೋಗಂಗಿಲ್ಲ, ಹಂಗೆ ಏನು ತಲೆಯಾಗದ ನಮ್ಮ ತಲೆಯಾಗ ಎಕ್ಸ್ ಪಕ್ಷ ವಾಯ್ ಪಕ್ಷ, ಆ ಜಾತಿ ಈ ಧರ್ಮ ಎಲ್ಲ ಬಿಟ್ಟು ಬಯಲು ಅಂತ ಹೇಳಿ ಬರೋದು ಒಳಗೆ. ಇಲ್ಲಿ ಬಂದು ಕುಂಡ್ರಿ, ಶಾಂತ ಒಳಗೆ ಚಲೋ ಅದ. ನೀವೆಲ್ಲ ಬಿಡದ ಬರ್ತೀನಿ ಅಂದ್ರೆ, ಮ್ಯಾಲಿಂದ ಬರ್ತೀರ ಅಂದ್ರೆ ಇನ್ನು ಮ್ಯಾಲ ಅವ್ರ ಅಂಬ್ಲಿ ಪ್ರಸಾದನೂ ಇಡ್ತಾರ. ಚಲೋ ಅಂಬ್ಲಿ ಪ್ರಸಾದ. ಯಾಕಂದ್ರೆ ಭಾಳ ಏನ್ರಿ ತಿಂದು ಹೊಟ್ಟೆ ಕೆಡಿಸ್ಕೊಳ್ಳೋದಕ್ಕಿಂತ ಒಂದು ಗ್ಲಾಸ್ ಅಂಬ್ಲಿ ಕುಡಿದು ಚಲೋ. ಹಂಗೆ ಆ ಪ್ರಸಾದನೂ ಇರುವಂಥ ವ್ಯವಸ್ಥಾನೂ ಇಲ್ಲಿ ಆಗ್ತದೆ. ಇದು ಮುಂದೆ ಇನ್ನೂ ಭಾಳ ಬೆಳೀತದ. ಈಗ ಕಂಡಿಲ್ಲ ಖರೆ, ಆದ್ರೆ ಮುಂದೊಂದು ಇಂಥ ಕೇಂದ್ರ ಆಗ್ತದೆ. ಇದು ಈ ಭಾರತ ದೇಶವೇ ಇದರ ಕಡೆ ಹೊಳ್ಳಿ ತಿರುಗಿ ನೋಡಬೇಕು. ಅಂಥ ಒಂದು ಸಮನ್ವಯದ ಕೇಂದ್ರ ಇದು. ಮತ್ತು ಇಲ್ಲಿ ಬಂದ್ರೆ ಎಕ್ಸ್ ಅಂತಿಲ್ಲ, ವಾಯ್ ಅಂತಿಲ್ಲ, ಕೆಳಗಂತಿಲ್ಲ, ಮ್ಯಾಲ ಅಂತಿಲ್ಲ, ಜ್ಞಾನಿ ಅಂತಿಲ್ಲ, ಅಜ್ಞಾನಿ ಇಲ್ಲ. ಹೇಳಿಬಿಟ್ಟಾರಲ್ಲ, ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ ಅಸಹಜವೂ ಇಲ್ಲ, ನಾನೂ ಇಲ್ಲ ನೀನೂ ಇಲ್ಲ. ಇಲ್ಲ ಇಲ್ಲವೆಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾ ಬಯಲು. ಥಂಡಗ ಆಗುವಂಥ ಒಂದು ಇದು ಕೇಂದ್ರ ಆಗ್ತದೆ. ಹಂಗೆ ನೀವೆಲ್ಲರೂ ಇಲ್ಲಿ ಬರ್ತಾ ಇರಬೇಕು. ಅದರೊಂದಿಗೆ ಇನ್ನೊಂದು ವಿಚಾರ ನೀವು ಮಾಡಿ ನೋಡ್ರಿ. ಇದು ಸಜೆಷನ್ ಅಷ್ಟ. ಇದು ಕೆಲವು ಎರಡು ಇರ್ತಾವೆ, ಕಮಾಂಡ್ ರಿಕ್ವೆಸ್ಟ್. ಕಮಾಂಡ್ ಅಂದ್ರೆ ನೀವು ಮಾಡಬೇಕು, ರಿಕ್ವೆಸ್ಟ್ ಅಂದ್ರೆ ಸುಮ್ಮನೆ ಮಾಡಿ ನೋಡ್ರಿ ಅಂದಂಗೆ. ಅಪ್ಪುಗಳು ಹೇಳ್ಯಾರ ಕಮಾಂಡ್ ಎಂದೂ ಮಾಡಬಾರ್ದಂತ. ಅವ್ರ ಭಾಷಣ ಅವ್ರ ಪ್ರವಚನದಾಗ ನಾವು ಎಲ್ಲಾರ ನೋಡೇವೆ, ಹಿಂಗೆ ಮಾಡಬೇಡ್ರಿ ಅಂದ್ರೆ ಕೇಳೋರು ಭಾಳ ಬರ್ತಾರೆ. ನೀವು ಯಾಕೆ ಹೇಳೋರು ನಮಗೆ ಅಂತ. ಹಿಂಗೆ ಮಾಡ್ತಿದ್ರೆ ಮಾಡ್ರಿ ಅಂತಂದ್ರೆ ಮುಗಿದು ಹೋಗ್ತು. ಅದಕ್ಕೆ ನೀವೊಂದು ಪ್ರಯೋಗ ಮಾಡ್ಬೋದು. ಇಲ್ಲೇ ಒಂದು ಊರಾಗ ಅವರು ಒಂದು ನಿರ್ಣಯ ಮಾಡ್ಕೊಂಡಾರ, ಮುಂದಿನ ಸಲ ಮಾಡ್ಬೋದು ಅವರು.
ಅವ್ರು ಏನು ಮಾಡ್ಯಾರ, ಅಪ್ಪುಗಳ ಗುರುನಮನಕ್ಕೆ ಒಂದು ಏನು ಸದ್ಭಾವ ನಮ್ಮಲ್ಲಿ ಎಲ್ಲ ಬಂದದ. ಹೆಂಗೆ ದಸರಾ ದೀಪಾವಳಿ ಬಂದ್ರೆ ಇಡೀ ಮನೆ ನಾವು ಸ್ವಚ್ಛ ಇಟ್ಟು ಅದನ್ನೆಲ್ಲ ಇದು ಮಾಡಿ ಮುಂದೆ ರಂಗೋಲಿ ಅದು ಎಲ್ಲ ಹಾಕ್ತೀವಿ. ಹಂಗೆ ಅಪ್ಪುಗಳ ಗುರುನಮನ ಬಂದ್ರೆ ಸಾಕು, ನಮ್ಮ ಮನೆಯನ್ನು ಸ್ವಚ್ಛ ಮಾಡಿ, ಮನೆ ಮುಂದಿಂದೆಲ್ಲ ಸ್ವಚ್ಛ ಮಾಡಿ, ನಮ್ಮ ಮುಂದಿನ ಅಂಗಳ ಮನೆ ಮುಂದೆ ಸ್ವಲ್ಪ ಸ್ವಚ್ಛ ಮಾಡಿ ಒಂದು ರಂಗೋಲಿ ಹಾಕಿ ಅಪ್ಪುಗಳನ್ನು ನೆನೆಸೋದು. ಮತ್ತು ಎಷ್ಟು ಸಾಧ್ಯ ಆಗ್ತದ ಅಷ್ಟು ಪರಿಸರ ಪ್ರೇಮದ ಕಾರ್ಯಗಳಲ್ಲಿ ತೊಡಗೋದು. ಉದಾಹರಣೆಗೆ ಸುಮ್ಮನೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಪ್ಲಾಸ್ಟಿಕ್ ಕಡಿಮೆ ಬಳಸ್ತೀವಿ, ಇದೊಂದು ವರ್ಷ ಪ್ರಯತ್ನ ಮಾಡ್ತೀವಿ ಅನ್ನೋದು ನಾವೇ. ನಮಗೆ ಎಷ್ಟು ಯಾರಿಗೆ ಮತ್ತೊಬ್ಬರಿಗೆ ಹೇಳೋದು ಅಲ್ಲಿದು ನಾವೇ. ಈ ವರ್ಷ ಅಪ್ಪುಗಳ ಗುರುನಮನಕ್ಕೆ ನಾ ಏನು ಮಾಡ್ತೀನಿ ಅಂದ್ರೆ, ನಿಸರ್ಗದ ಪ್ರೇಮಕ್ಕಾಗಿ ನಾನು ಒಂದು ಸ್ವಲ್ಪ ಪ್ಲಾಸ್ಟಿಕ್ ಕಡಿಮೆ ಬಳಸ್ತೀನಿ, ಅಥವಾ ಒಂದು ಗಿಡ ಹಚ್ತೀನಿ. ಇಂಥ ಒಂದು ಮನೋಭಾವನೆಯನ್ನು ನಮ್ಮದು ನಾವೇ ಬೆಳೆಸ್ಕೊಳ್ಳೋದು. ಅದು ಯಾರ ಸಲುವಾಗಿವಲ್ಲ, ಅದರೊಂದಿಗೆ ನಮನ ಸಲ್ಲಿಸೋದು ಅಪ್ಪುಗಳಿಗೆ. ಈಗ ನಿಜವಾಗಲೂ ದೊಡ್ಡ ಸಮಸ್ಯೆ ಏನಾರೇ ಇದ್ರೆ ನಿಮಗೆ ಗೊತ್ತಿರಬೇಕು, ಅದು ನಿಸರ್ಗದ ಸಮಸ್ಯೆ. ಈಗ ಭೂಮಿ ಮನುಷ್ಯ ಭಾಳ ವಿಚಿತ್ರದ. ಇದನ್ನೆಲ್ಲ ಇಂಥ ಸ್ವರ್ಗದಂಥ ಭೂಮಿ ನಿಸರ್ಗ ನಮ್ಗೆ ಕರುಣಿಸಿಕೊಟ್ಟದ. ಎಂಥ ನೀರ ಗಾಳಿ ಇದನ್ನು ಕೆಡಿಸ್ತೇವಿ, ಮಂಗಳ ಗ್ರಹದಾಗ ಇರಾಕ ಪ್ರಯತ್ನ ಮಾಡತ್ತೀವಿ. ಅಲ್ಲೇನದ ಮಂಗಳ ಗ್ರಹದಾಗ? ಎಷ್ಟು ಆಶ್ಚರ್ಯ, ಇದ್ದದ್ದ ಉಳಿಸ್ಕೊಳಕ್ ಆಗೋಲ್ದ ನಮಗೆ, ಇಲ್ಲಾರ್ದ ಕಡೆ ಹೋಗ್ತೀವಿ. ಅದಕ್ಕಿಂತ ನಮ್ಮ ಒಂದು ಹೆಜ್ಜೆ ಹಿಂಗಾಗಬೇಕಲ್ಲ. ಗುರುನಮನದಾಗ ಅಪ್ಪುಗಳ ಚಿಂತನೆ ಒಳಗೆ ನಾವು ನಿಜವಾಗಲೂ ಗುರುನಮನವನ್ನು ಸಲ್ಲಿಸೋರಿದ್ದೇವೆ ಅಂದ್ರೆ ಒಂದೊಂದು ಥೀಮ್ ಮ್ಯಾಲೆ ನಾವು ಗುರುನಮನವನ್ನು ಮಾಡೋದು ಚಲೋ ಅಂತ ಹಿಂಗೆ ಅನಿಸ್ತದೆ. ಸರಳ ಜೀವನವನ್ನು ಕಳೀತೀನಿ. ಸರಳ ಜೀವನ ಎದರ ಸಲುವಾಗಿ ಕಳೆಯೋದು? ನಮ್ಮ ಆನಂದಕ್ಕಾಗಿ ಕಳೆ. ನಾರಾಯಣ ಮೂರ್ತಿಯವರಿಲ್ಲ, ಸುಧಾ ಮೂರ್ತಿಯವರು, ಅವ್ರಿಗೆ ಗೊತ್ತದಾವಂತ ಅವ್ರಿಗೆ ಎಷ್ಟು ಅಂಗಿ ಅದಾವ, ಎಷ್ಟು ಪ್ಯಾಂಟ್ ಅದಾವ ಅಂತ ಅವ್ರಿಗೆ ಗೊತ್ತದಾವ. ನಮಗೆ ಅಲ್ಲಿ ಹೋದಾಗ, ಈಗ ಎಲ್ಲರೇ ಮಾರ್ಕೆಟ್ಗೆ ಹೋದೇವು ಅಂದ್ರೆ ನಾಲ್ಕು ಹಿಡ್ಕೊಂಡು ಬರ್ತೇವೆ. ಅದು ಸರಿನೋ, ಅದು ಅವಶ್ಯಕತೆ ಐತೋ ಇಲ್ಲೋ, ಎಷ್ಟು ತರಬೇಕು, ಎಷ್ಟು ಬಿಡಬೇಕು, ಇದೆಲ್ಲ ಅಪ್ಪುಗಳನ್ನ ನೋಡಿ ಕಲಿಯುವಂಥದ್ದು ಇದು. ನಾವು ಸ್ವಾಮಿಗಳಾಗಿ ನಮ್ಮ ಎಟ್ಟದಾವ ನಮ್ಗೆ ಗೊತ್ತಿಲ್ಲ. ಹಂಗೆ ಒಂದು ನಾಲ್ಕು ಯಾರು ಕೊಡ್ತಾರೆ ಕೊಡ್ರೆ ಅಂತೇಳಿ ನಾವು ಒಂದಿಟ್ಟು ಪ್ರಯತ್ನ ಪಡೋದು. ಇನ್ನು ಮುಂದೆ ಎಷ್ಟು ಆಕೈತೆ ಅಷ್ಟು ಕಡಿಮೆ ತಗೊಳ್ಳೋದು, ಏನು ಅಂದ್ರೆ ಕಡಿಮೆ ಬಳಸೋದು. ಇಂಥ ಎಲ್ಲ ಥೀಮ್ಗಳನ್ನು, ವಿಚಾರಗಳನ್ನು ಅಪ್ಪುಗಳ ಗುರುನಮನಕ್ಕೆ ಬಳಸಿದ್ದೀವಿ ಅಂದ್ರೆ ನಮ್ಮ ವೈಯಕ್ತಿಕ ಜೀವನನೂ ಸುಂದರ ಆಗ್ತದೆ, ಸಾಮಾಜಿಕ ಜೀವನನೂ ಸುಂದರ ಆಗ್ತದೆ. ಮತ್ತು ಸಾಧ್ಯ ಆದಷ್ಟು ಅವ್ರ ಪುಸ್ತಕಗಳನ್ನು ದಿನಕ್ಕೆ ಒಂದು 10 ನಿಮಿಷ ತಾವೆಲ್ಲ ಓದ್ತಾ ಇರ್ರಿ. ಎಂಥ ಸುಂದರ ಮಾತುಗಳದಾವ. ಅವ್ರ ಪ್ರವಚನ ಅಂತರೂ ಎಲ್ಲ ಕಡೆ ಅದಾವ, ಅವು ಬರತಾವ. ಆದರೂ ಒಂದು ನಿಯಮ ಹಾಕ್ಕೊಂಡು ಬೆಳಿಗ್ಗೆ ಒಂದು ಲಿಂಗ ಪೂಜೆ ಎಷ್ಟು ಮಹತ್ವನೋ ಅಂಥ ಮಹಾನುಭಾವರ ಒಂದು ಮಾತನ್ನು ನಾವು ಕೇಳೋನು ಅಂಥೇಳಿ ಸುಮ್ಮನೆ ಕೇಳಿಬಿಟ್ಟೇವಂದ್ರೆ ಇಡೀ ದಿನ ರಿಚಾರ್ಜ್ ಆಗಿಬಿಡ್ತೇವೆ ನಾವು. ಹಂಗೆ ಆಗುವಂಗಾಗಲಿ. ಮತ್ತಿದೇನು ಈಗಾಗಲೇ ಸಮಯ ಭಾಳ ಆಗ್ಯದ, ಎಲ್ಲರೂ ಚೆನ್ನಾಗಿ ಊಟ ಮಾಡ್ಬೇಕು. ಅಪ್ಪುಗಳಿಗೆ ಅತಿ ಪ್ರಿಯ ಏನಂದ್ರೆ ಶಿಸ್ತು, ಉಣ್ಬೇಕು ಅಂತದ. ಮತ್ತು ಕರ್ಗಂಗ ನಮ್ಮ ಡೈಜೆಷನ್ ಪವರ್ ಎಷ್ಟದ ಅದ್ರ ಮೇಲೆ ಚೆನ್ನಾಗಿ ಪ್ರಸಾದವನ್ನು ತಗೋರಿ. ಈ ಗುರುನಮನ ಪ್ರತಿ ವರ್ಷ ಇಲ್ಲಿ ನಡೀತದೆ. ಈ 2 ವರ್ಷ ಹಿಂದೆ ಏನಾಯ್ತು, ಅದ್ರಾಗ ನಮ್ಮ ಬಳತೆಯವರು ಭಾಳ ಮುಖ್ಯ ಪಾತ್ರ ವಹಿಸಿದ್ರು. ಈ ಸಲ ಅವ್ರ ಅತಿಥಿಗಳದಾರ, ಅವ್ರದಲ್ಲಿ ಇದು ಮಹಾಮನೆ, ನಿಮ್ಮೆಲ್ಲರದು ಇದು ಮಹಾಮನೆ. ನೀವು ಎಲ್ಲರ ಬಳತೆಯವ್ರ ಮಹಾಮನೆ, ಶುಭಾಂಗಿ ಅಮ್ಮ ಅವ್ರ ಮಹಾಮನೆ ಹಿಂಗೆ ಅನ್ಬೇಡ್ರಿ. ಇದು ನಮ್ಮೆಲ್ಲರ ಮನೆ, ಅದಕ್ಕೆ ಇದು ಮಹಾಮನೆ. ಇನ್ನು ಗುರುನಮನವನ್ನು ಯಾರು ಮಾಡಬೇಕು ಅಂತಂದ್ರೆ ಅವ್ರೇನು ಸಂಬಂಧ ಇಲ್ಲ. ನಾವು ನೀವು ಎಲ್ಲರೂ ಸೇರಿ ಪ್ರತಿ ವರ್ಷ ಮಾಡೋದು. ಸಾಧ್ಯ ಆದ್ರೆ ನೀವು ಹಿಂಗೆ ಅಡಿಗೆ ಬೇಡ, ನಾವು ಮನೆಯಿಂದ 2 ರೊಟ್ಟಿ ಕಟ್ಕೊಂಡು ಬರ್ತೀವತ್ತು ಹಂಗೆ ತಲೆಯಾಗಿದ್ರು ಬುತ್ತಿ ಕಟ್ಕೊಂಡು ಬರ್ರಿ. ಅದು ಮತ್ತು ಹಂಗ್ಯಾಕೆ ಹೇಳಿರಿ ಅಂದಿರಿ. ಮತ್ತು ಅವ್ರ ಪರ್ಮಿಷನ್ದೊಂದಿಗೆ ನೀವು ಬುತ್ತಿ ಕಟ್ಕೊಂಡು ಬಂದು ಎಲ್ಲರೂ ಸೇರಿ ಊಟ ಮಾಡಂಗೂ ಆಗ್ಬೋದು. ಹಿಂಗೆ ಒಟ್ಟು ಆನಂದಕ್ಕಾಗಿ ಮಾಡೋದು. ಅಪ್ಪುಗಳಿಗೆ ಬೇಕಾಗಿತ್ತಂದ್ರೆ ದೊಡ್ಡ ಸಮಾಧಿನ ಆಗ್ತಿತ್ತು, ಅವ್ರಿಗೆ ಏನೂ ಬೇಕಾಗೇ ಇಲ್ಲ. ನೀವು ಗುರುನಮನ ಮಾಡಿದರೆ ಎಷ್ಟು, ಬಿಟ್ಟರೆ ಎಷ್ಟು, ಅವರಂತರೂ ಬಯಲ. ಈಗ ಏನಾದರೂ ಮಾಡೋದು ಯಾರಿಗಾರೆ ಉಪಕಾರಕ್ಕಾಗಲಿ, ನಮ್ಮ ಆನಂದಕ್ಕಾಗಿ ಮಾಡೋದು. ಎಷ್ಟು ಸಮಯ ನಮ್ಗೆ ಸಿಕ್ಕದ ಅಷ್ಟನ್ನೇ ಇನ್ನಷ್ಟು ಚೆಂದಾಗಿ ಸುಂದರವಾಗಿ ಜೀವನ ಕಳೆಯುವಂಗೆ
ಮಾಡಬೇಕಾದ್ರೆ ಅಂಥ ಮಹಾನುಭಾವರ ಚಿಂತನೆಯನ್ನು ನಾವು ಮಾಡೋದು. ಅದಕ್ಕೆ ನೀವೆಲ್ಲರೂ ಏನಾರೇ ಒಂದು ವಿಶೇಷವಾಗಿ ಕುತ್ಕೊಂಡು ಒಂದು ಥೀಮ್ ಮಾಡ್ತೀರಿ. ಪ್ರತಿ ವರ್ಷ ಒಂದು ಥೀಮ್ ಅಂದ್ರೆ ಗೊತ್ತಾಗ್ತದಲ್ಲ, ಒಂದು ಇದರ ಅಡಿಯಲ್ಲಿ ನಡಿಬೇಕೆನ್ನೋದು. ಈ ವರ್ಷ ಈ ವಿಚಾರಧಾರೆಗಳನ್ನು ನಮ್ಮ ಜೀವನದಲ್ಲಿ ಸಾಧ್ಯ ಆದಷ್ಟು ಅಳವಡಿಸ್ಕೋತೀವಿ ಅಂತ ಥೀಮ್ ಕೊಡೋದು. ಅದನ್ನೇ ನಾವು ಸಾಧ್ಯ ಆದಷ್ಟು ಮಾಡೋದು. ಹಿಂಗೆ ಒಂದು ಊರಾಗ ಮಾಡ್ಬೇಕಂತ ಪ್ರಯತ್ನ ಮಾಡಾಕತ್ತಾರ. ಅವರು ಬಹಳ ವಿಶೇಷ ಮಾಡಾಕತ್ತಾರ. ಈ ಅಪ್ಪಗಳ ಗುರುನಮನ ಬಂದ್ರೆ ಇಡೀ ಊರು ಕಸ ಹುಡುಕ್ತೀವಿ ನಾವು. ಮನಿ ಕಸ ಹುಡುಗದಲ್ಲ, ಇಡೀ ಊರು ಕಸ ಹುಡುಕ್ತೀವಿ ಎಲ್ಲರೂ. ಹಂಗೆ ವಿಚಾರ ಮಾಡಾಕತ್ತಾರ. ಅಂಥ ಪ್ರೇರಣೆ ಅಪ್ಪಗಳದ. ಹಂಗೆ ಬಾಲ್ಕಿ ಜನ ಅಂದ್ರೆ ಏನು ಸಾಮಾನ್ಯ ಅಲ್ಲ. ಇಲ್ಲಿ ಚನ್ನಬಸವ ಪಟ್ಟದೇವರ ತಪಸ್ಸಿನ ಕೃಪೆ ಅದ ನಮ್ಮೆಲ್ಲರ ಮೇಲೆ. ಆ ಅಪ್ಪಗಳು ಎಷ್ಟು ಅವ್ರನ್ನ ನೋಡ್ಬೇಕು, ಫೋಟೋದಾಗ ನೋಡಿದ್ರೆ ಮೈ ರೋಮಾಂಚನ ಆಗ್ತದೆ. ಅವ್ರು ಹೆಂಗಿದ್ರು, ಎಷ್ಟು ಕೆಲಸ ಮಾಡಿದ್ರು, ಅವ್ರು ತಪಸ್ಸು ಮಾಡಿದ ಜಾಗದಾಗ ಈಗ ಒಂದು ದೊಡ್ಡ ಅನುಭವ ಮಂಟಪ ಆಗಾಕತ್ತದ. ಅವರ ಸಂಕಲ್ಪ ಎಲ್ಲವೂ ಈಡೇರ್ತಾವ. ಅವರ ಆಶೀರ್ವಾದ, ಬಾಲ್ಕಿ ಮಠದ ಆಶೀರ್ವಾದ, ಅಪ್ಪುಗಳ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರಲಿ ಅಂಥೇಳಿ ಪ್ರಾರ್ಥಿಸಿ, ಮತ್ತೊಮ್ಮೆ ತಮ್ಮೆಲ್ಲರಿಗೆ ಗುರುನಮನದ ಅಭಿನಂದನೆಗಳನ್ನು ಹೇಳಿ ಎಲ್ಲರಿಗೆ ನಮಸ್ಕಾರ. ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಗಳ ಪ್ರವಚನಗಳನ್ನು, ಪುಸ್ತಕಗಳನ್ನು ಓದಿದರೆ ಜ್ಞಾನ ಎಂಬ ಸೂರ್ಯ ಬೆಳಗುತ್ತಾನೆ. ಅದರಲ್ಲಿ ಅದ್ಭುತ ಶಕ್ತಿ ಜ್ಞಾನವಿದೆ. ಜ್ಞಾನದ ಮಹಿಮೆ ನಮ್ಮ ನಡವಳಿಕೆಯಲ್ಲಿ ಬರುತ್ತದೆ. ಜ್ಞಾನದ ಮಹಿಮೆ ನಮ್ಮ ಮಾತಿನಲ್ಲಿ ಬರುತ್ತದೆ. ಜ್ಞಾನದ ಮಹಿಮೆ ನಮ್ಮ ಕ್ರಿಯೆಯಲ್ಲಿ ಬರುತ್ತದೆ. ಜೊತೆಗೆ ಇರುವುದು ಇರ್ತದ, ಹೋಗುವುದು ಹೋಗ್ತದ. ಯಾವುದನ್ನು ಹೆಚ್ಚಿಗೆ ಹಚ್ಚಿಕೊಳ್ಳದೆ ಸಮಾಧಾನಿಯಾಗಿರಬೇಕು. ಇದೇ ಸುಖ ಜೀವನದ ಮಂತ್ರ ಎಂದು ತಿಳಿಸಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಶಿವಯೋಗೇಶ್ವರ ಸ್ವಾಮೀಜಿಗಳಿಗೆ ಧನ್ಯವಾದಗಳು. ಈಗ ಪರಮ ಪೂಜ್ಯರಿಗೆ ಸನ್ಮಾನ ಕಾರ್ಯಕ್ರಮ. ಪರಮ ಪೂಜ್ಯರಾದ ಶ್ರೀ ಶಿವಯೋಗೇಶ್ವರ ಸ್ವಾಮೀಜಿಗಳಿಗೆ ಸತೀಶ್ ಪಾಟೀಲ್ ಸರ್, ವಿಜಯ್ ಕುಮಾರ್ ಸರ್, ಪಂಡಿತ್ ಪಾಟೀಲ್ ಸರ್ ಮತ್ತು ಸುಭಾಷ್ ಬಾವ್ಗೆ ಸರ್ ಅವರು ವೇದಿಕೆಗೆ ಬಂದು ಪರಮ ಪೂಜ್ಯರಿಗೆ ಶಾಲು ಹೊದಿಸಿ ಸನ್ಮಾನಿಸಬೇಕೆಂದು ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಪರಮ ಪೂಜ್ಯರಿಗೆ ಶಾಲು ಹೊದಿಸಿ ಸನ್ಮಾನಿಸುತ್ತಿದ್ದಾರೆ ಸತೀಶ್ ಪಾಟೀಲ್ ಸರ್ ಅವರು, ವಿಜಯ್ ಕುಮಾರ್ ಸರ್ ಅವರು, ಪಂಡಿತ್ ಪಾಟೀಲ್ ಸರ್ ಅವರು, ಸುಭಾಷ್ ಬಾದ್ರಿ ಸರ್ ಅವರು. ಧನ್ಯವಾದಗಳು ಸರ್. ಜೊತೆಗೆ ಇನ್ನೊಬ್ಬ